ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾದ ಪವರ್ಫುಲ್ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾರಿಗೆಲ್ಲ ಆ ತಾಯಿ ಜಗದಂಬೆಯ ಪ್ರೊಟೆಕ್ಷನ್ ಬೇಕು, ಅವಳ ರಕ್ಷಣಾ ಕವಚದ ಬಗ್ಗೆ ಯಾರಿಗೆಲ್ಲ ತಿಳಿಬೇಕು, ಟೋಟಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅವಳ ರಕ್ಷಣೆ ಬೇಕು ಅಂತ ಅನಿಸಿದರೆ ವಿಡಿಯೋ ಕೊನೆ ತನಕ ನೋಡಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಮಾತು ಹೇಳ್ತಾರೆ ಅಥವಾ ಕ್ವಶನ್ ಕೇಳ್ತಾರೆ, ಅವರವನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು, ನೆಗೆಟಿವ್ ಎನರ್ಜಿಯಿಂದ ಹೇಗೆ ನಮ್ಮನ್ನು ರಕ್ಷಿಸಿಕೊಳ್ಳೋದು, ಮಾಟ ಮಂತ್ರ ತಂತ್ರಗಳಿಂದ ಹೇಗೆ ನಮ್ಮನ್ನು ಕಾಪಾಡಿಕೊಳ್ಳೋದು ಎಂಬುದಾಗಿ ಅವರ ಕ್ವಶನ್ ಇರುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಅದ್ಭುತವಾದ ಉತ್ತರ ಈ ಕವಚದ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಕೇವಲ ಸ್ಥೂಲ ದೇಹದ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯನ 3 ಶರೀರಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಈ 3 ಶರೀರಗಳಿಗೂ ರಕ್ಷಣೆ ನೀಡುವ ಮಹಾಮಂತ್ರವೇ ದೇವಿ ಕವಚ. ದೇವಿ ಕವಚ ಕೇವಲ ಶ್ಲೋಕವಲ್ಲ, ಅದು ನಿಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿ ದೇವಿಯ ಒಂದೊಂದು ಶಕ್ತಿಯನ್ನು ಆವಾಹನೆ ಮಾಡುವ ಪ್ರಕ್ರಿಯೆ. ತಲೆಯಿಂದ ಪಾದದವರೆಗೆ, ಮನಸ್ಸಿನಿಂದ ಪ್ರಾಣದವರೆಗೆ, ಸೂಕ್ಷ್ಮ ಶರೀರದಿಂದ ಕಾರಣ ಶರೀರದವರೆಗೆ ನಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಜಗಜ್ಜನನಿಯ ಚೈತನ್ಯದಿಂದ ಆವರಿಸುವಂತೆ ಮಾಡುವ ದಿವ್ಯ ಸಾಧನೆ. ಅದಕ್ಕಾಗಿಯೇ ಇದನ್ನು ಚಂಡಿ ಕವಚ ಅಥವಾ ದೇವಿ ಕವಚ ಅಂತ ಕರೀತಾರೆ. ಒಬ್ಬ ಮನುಷ್ಯನನ್ನು ಖಡ್ಗ ರಕ್ಷಿಸ್ಬೋದು, ಸೈನ್ಯ ರಕ್ಷಿಸ್ಬೋದು, ಆದರೆ ಅವನ ಕರ್ಮ, ಅವನ ಭಯ, ಅವನೊಳಗಿನ ಅಂಧಕಾರದಿಂದ ಯಾರು ರಕ್ಷಿಸ್ತಾರೆ? ಅದಕ್ಕಾಗಿ ಜಗಜ್ಜನನಿ ನಮಗೆ ನೀಡಿದ ದಿವ್ಯ ವರವೇ ಚಂಡಿ ಕವಚ ಅಥವಾ ದೇವಿ ಕವಚ. ಸೃಷ್ಟಿಯ ಆದಿಯಲ್ಲಿ ಮಹರ್ಷಿ ಮಾರ್ಕಾಂಡೇಯರು ಬ್ರಹ್ಮದೇವರನ್ನ ಒಂದು ದಿನ ಪ್ರಶ್ನೆ ಕೇಳ್ತಾರಂತೆ. ಓ ಬ್ರಹ್ಮದೇವ, ಸಕಲ ಜೀವಿಗಳನ್ನು ಕಾಣದ ಅಪಾಯಗಳಿಂದ ರಕ್ಷಿಸುವ ಅತ್ಯಂತ ಗುಪ್ತವಾದ ಸಾಧನೆ ಯಾವುದಾದ್ರೂ ಇದೆಯಾ? ಇದ್ರೆ ಹೇಳಿ ಎಂಬುದಾಗಿ ಕೇಳ್ತಾರಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇದು ದೇವತೆಗಳಿಗೂ ದುರ್ಲಭವಾದ ಮಹಾರಹಸ್ಯ. ಇದು ಕೇವಲ ಒಂದು ಸ್ತೋತ್ರವಲ್ಲ, ಇದು ತಾಯಿ ತನ್ನ ಮಗುವಿಗೆ ತೊಡಿಸುವ ರಕ್ಷಣಾ ಕವಚ ಅಂತ ಹೇಳಿಕೊಂಡು ಇದನ್ನು, ಈ ಚಂಡಿ ಕವಚವನ್ನು ಹೇಳ್ತಾರೆ. ನಾವು ದೇವಿ ಕವಚವನ್ನು ಪಾರಾಯಣ ಮಾಡುವಾಗ ಕೇವಲ ಶ್ಲೋಕಗಳನ್ನು ಓದುವುದಲ್ಲ, ನಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲೂ ದೇವಿಯ ಒಂದೊಂದು ಶಕ್ತಿಯನ್ನು ಆವಾಹನೆ ಮಾಡ್ತೇವೆ. ತಲೆಯಲ್ಲಿ ಒಂದು ದೇವಿಯ ಶಕ್ತಿ, ಹೃದಯದಲ್ಲಿ ಒಂದು ದೇವಿಯ ಶಕ್ತಿ, ಭುಜಗಳಲ್ಲಿ ಒಂದು ದೇವಿಯ ಶಕ್ತಿ, ಪ್ರಾಣದಲ್ಲಿ ಒಂದು ದೇವಿಯ ಶಕ್ತಿ, ಶರೀರದ ಒಳಗಿರುವ ರಕ್ತದಲ್ಲಿ ಒಂದು ದೇವಿಯ ಶಕ್ತಿ, ಮಾಂಸ ಮಜ್ಜೆಗಳಲ್ಲಿ ಒಂದು ದೇವಿಯ ಶಕ್ತಿ, ಹೃದಯದಲ್ಲಿ ಆ ಲಲಿತಾಂಬಿಕೆ, ಆ ಲಲಿತಾ ತ್ರಿಪುರ ಸುಂದರಿ, ಹೀಗೆ ಎಲ್ಲ ಅಂಗಗಳಲ್ಲಿ ದೇವಿಯನ್ನು ಆಹ್ವಾನಿಸಿ ಸ್ಥಾಪನೆ ಮಾಡುವ ಕಾರ್ಯ. ಇದು ಯಾಕೆ ಗೊತ್ತಾ? ಈ ದೇಹ ಕೇವಲ ದೇಹವಲ್ಲ, ಇದು ಆದಿಪರಾಶಕ್ತಿಯ ದೇವಾಲಯ. ದೇವಿ ಕವಚದಲ್ಲಿ ಬರುವ ಪ್ರತಿ ಸ್ತೋತ್ರವೂ ಕೂಡ ಒಂದು ಮಂತ್ರ, ಒಂದು ಚೈತನ್ಯ, ಒಂದು ಜಾಗೃತ ಶಕ್ತಿ. ಸಾಧಕನು ಭಕ್ತಿಯಿಂದ ಈ ಸ್ತೋತ್ರಗಳನ್ನು ಉಚ್ಚರಿಸಿದಾಗ ಶಾಸ್ತ್ರಗಳ ಪ್ರಕಾರ ಆ ಶಕ್ತಿಯನ್ನು ತನ್ನ ದೇಹದಲ್ಲಿ ಪ್ರತಿಷ್ಠಾಪಿಸ್ತಾನೆ. ಅದಕ್ಕಾಗಿ ಇದನ್ನು ಕವಚ ಅಂತ ಕರೀತಾರೆ. ಇದು ಕಬ್ಬಿಣದ ಕವಚ ಅಲ್ಲ, ಇದು ಚೈತನ್ಯದ ಕವಚ. ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಭಕ್ತನ ಜೀವನದಲ್ಲಿ ಅನುಭವವಾಗುತ್ತೆ ಇದರದ್ದು. ಯಾವಾಗ ಸಾಧಕನಿಗೆ ಅಮ್ಮ ನನ್ನ ತಲೆಯನ್ನು ನೀನು ಕಾಪಾಡು ಅನ್ನುವ ಭಾವ ಬಂದಾಗ ಆ ಕ್ಷಣದಿಂದ ಅವನು ತನ್ನ ಬುದ್ಧಿಯನ್ನು ತಾಯಿಯ ಚರಣಗಳಿಗೆ ಅರ್ಪಿಸ್ತಾನೆ. ಅಂದರೆ ಲಿಟ್ರಲಿ ಪ್ರತಿ ಅಂಗದಲ್ಲಿ ಒಂದು ಶಕ್ತಿ ದೇವತೆಯನ್ನು ಪ್ರತಿಷ್ಠಾಪಿಸುವ ಪ್ರಕ್ರಿಯೆ.
ಆ ದೇವಿಯರ ಹೆಸರು ಕೂಡ ನೀವು ಕೇಳಿರ್ಲಿಕ್ಕಿಲ್ಲ ಎಲ್ಲರೂ. ಇದು ಹೊರಗಿನ ಶತ್ರುಗಳ ವಿರುದ್ಧ ರಕ್ಷಣೆ ಮಾತ್ರವಲ್ಲ, ಒಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಭಯ, ಅಹಂಕಾರ ಇವೆಲ್ಲವನ್ನ ಜಯಿಸುವ ಆಂತರಿಕ ಶಕ್ತಿ ಕೂಡ ದೊರೆಯುತ್ತೆ. ಇದು ದೇವಿಯ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಪ್ರತಿಷ್ಠಾಪಿಸುವ ಆಂತರಿಕ ಸಾಧನೆ. ಶಾಸ್ತ್ರಗಳ ಪ್ರಕಾರ ದೇವಿಯ ಪ್ರತಿಯೊಂದು ಹೆಸರು ಕೇವಲ ಒಂದು ನಾಮ ಅಲ್ಲ, ಪ್ರತಿ ಹೆಸರು ಕೂಡ ಒಂದು ಶಕ್ತಿ ಚೈತನ್ಯ. ಪ್ರತಿ ನಾಮ ಕೂಡ ಶಕ್ತಿ ಚೈತನ್ಯ. ಪ್ರತಿಯೊಂದು ಚೈತನ್ಯ ನಮ್ಮೊಳಗಿನ ದಿವ್ಯ ತತ್ವವನ್ನು ಜಾಗೃತಗೊಳಿಸುತ್ತೆ. ಇದರ ಉದ್ದೇಶ ನಮ್ಮ ಸಂಪೂರ್ಣ ಅಸ್ತಿತ್ವವನ್ನು ದೇವೀಮಯವನ್ನಾಗಿ ಮಾಡುವಂತಹದ್ದು. ಒಬ್ಬ ಸಾಧಕ ಈ ಭಾವದಿಂದ ಪಠಿಸಿದಾಗ ಅವನಿಗೆ ನಿಧಾನವಾಗಿ ಈ ದೇಹ, ಆ ತಾಯಿ, ಆ ಜಗದಂಬಿಕೆಯ ದೇವಸ್ಥಾನ, ಈ ಉಸಿರು ಆ ತಾಯಿಯ ಪ್ರಾಣಶಕ್ತಿ, ಈ ಮನಸ್ಸು ಆ ತಾಯಿಯ ಸಂಕಲ್ಪ ಎಂಬ ಭಾವ ಮೂಡುತ್ತೆ. ಹಾಗಂತ ಒಂದು ದಿನ ಕವಚ ಪಠಿಸಿದರೆ ಅನುಭವ ಬರಲಾರದು. ನಿಯಮಿತವಾಗಿ ಪ್ರತಿನಿತ್ಯ ಪಠಿಸಿದಾಗ ಆ ಭಾವನೆ ಖಂಡಿತ ಬರುತ್ತೆ. ದೇಹದ ಅಂಗಗಳು ಅಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಈ 8 ದಿಕ್ಕುಗಳಲ್ಲಿಯೂ ಆಕೆಯ ರಕ್ಷಣಾ ಕವಚ ಇರುವಂತೆ ಎಡದಿಂದ, ಬಲದಿಂದ, ಮೇಲಿಂದ, ಕೆಳಗಿಂದ ಹೀಗೆ ಎಲ್ಲ ದಿಕ್ಕುಗಳಿಂದಲೂ ಆಕೆಯ ರಕ್ಷಣಾ ಕವಚ ಆವರಿಸುವಂತೆ ಶ್ಲೋಕಗಳಲ್ಲಿ ಹೇಳಲಾಗಿದೆ. ಪ್ರಾಚ್ಯಾರಕ್ಷತು ಮಮ ಐಂದ್ರಿ ಆಗ್ನೇಯಾಂ ಅಗ್ನಿದೇವತಾ ದಕ್ಷಿಣೇತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ ಪ್ರತಿಚ್ಛಾ ವಾರುಣಿ ರಕ್ಷೇತ್ ವಾಯುವ್ಯಾಂ ಮೃಗವಾಹಿನಿ ಉದಿಚ್ಛಾ ಪಾತು ಕೌಬೇರಿ ಈಶಾನ್ಯಾಂ ಶೂಲಧಾರಿಣಿ ಊರ್ಧ್ವಾಂ ಬ್ರಹ್ಮಾಣಿ ಮೇ ರಕ್ಷೇತ್ ಅಧಸ್ತಾತ್ ವೈಷ್ಣವೀಸ್ತತಾ ಏವಂ ದಶದಿಶೋ ರಕ್ಷೇತ್ ಚಾಮುಂಡಾ ಶವವಾಹನ ಜಯಮೇ ಚ ಅಗ್ರತಾ ಪಾತು ವಿಜಯಾ ಪಾತು ಪೃಷ್ಠತಃ ದಕ್ಷಿಣೇ ಚ ಅಪರಾಜಿತ. ಪೂರ್ವದಿಂದ ಐಂದ್ರಿಯು, ಆಗ್ನೇಯದಿಂದ ಅಗ್ನಿದೇವತೆಯು, ದಕ್ಷಿಣದಿಂದ ವಾರಾಹಿಯು, ವಾಯುವ್ಯ ದಿಕ್ಕಿನಿಂದ ಮೃಗವಾಹಿನಿಯು, ಉತ್ತರ ದಿಕ್ಕಿನಿಂದ ಕೌಬೇರಿಯು, ಈಶಾನ್ಯ ದಿಕ್ಕಿನಿಂದ ಶೂಲಧಾರಿಣಿಯು, ಮೇಲಿನಿಂದ ಬ್ರಹ್ಮಾಣಿಯು, ಕೆಳಗಿನಿಂದ ವೈಷ್ಣವಿಯು ಹೀಗೆ 10 ದಿಕ್ಕುಗಳಿಂದಲೂ ನನ್ನನ್ನು ರಕ್ಷಿಸಲಿ ಎಂಬುದು ಈ ಶ್ಲೋಕದ ಅರ್ಥ. ಹೀಗೆ ಪ್ರತಿ ಅಂಗಗಳಲ್ಲಿ, ಪ್ರತಿ ತಲೆಯಿಂದ ಹಿಡಿದು ಕಾಲಿನ ಉಗುರಿನ ತನಕ ಪ್ರತಿ ಅಂಗಗಳಲ್ಲಿ ಒಂದೊಂದು ದೇವಿಯನ್ನು ಆವಾಹನೆ ಮಾಡಿದಾಗ ಆ ಶಕ್ತಿ ನನ್ನೊಳಗೆ ಜಾಗೃತವಾಗ್ತಿದೆ, ತಾಯಿಯೇ ನನ್ನನ್ನು ಆವರಿಸ್ತಾ ಇದ್ದಾಳೆ ಎಂಬ ಭಾವವನ್ನು ಇಟ್ಕೊಂಡು ಪಠಿಸಬೇಕು. ಇದನ್ನು ನಾನು ದಿನನಿತ್ಯ ಪಠಿಸೋದ್ರಿಂದ ನಿಮಗೆ ಹೇಳ್ತಾ ಇರೋದು. ನಮ್ಮಲ್ಲಿ ಒಳಗಿಂದ ಅದ್ಭುತವಾದ ಬದಲಾವಣೆಯನ್ನು ತರುವಂತಹ ಶಕ್ತಿ ಇದಕ್ಕೆ ಇದೆ. ಪ್ರತಿ ದೇವಿಯ ಹೆಸರನ್ನು ಆವಾಹನೆ ಮಾಡುವಾಗ ಆಗುವ ಅನುಭವವೇ ಬೇರೆ. ಅದರ ಬಗ್ಗೆ ಹೇಳಿದರೆ ಗೊತ್ತಾಗೋದಿಲ್ಲ, ನೀವಾಗಿ ಅನುಭವಿಸಿದಾಗ ಅದರ ಅನುಭವ ಆಗುತ್ತೆ. ದುರ್ಗಾ ಸಪ್ತಶತಿಯಲ್ಲಿ ಬರುವ ಈ ದೇವಿ ಕವಚ ಸರಿಯಾಗಿ ಓದಿ ತಿಳಿದು ಕಲಿತು ಮಾಡಿದರೆ ಉತ್ತಮ. ಗುರುವಿನಿಂದ ಉಪದೇಶವಾದಲ್ಲಿ ಇನ್ನೂ ಉತ್ತಮ. ಕಲಿತು ಮಾಡಿದಾಗ ಅದರ ಪರಿಣಾಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ. ಇದನ್ನು ನಿಮಗೆ ನಿಮ್ಮ ಫ್ಯಾಮಿಲಿಯವರ ರಕ್ಷಣೆಗಾಗಿ ಕೂಡ ಮಾಡಬಹುದು. ಆದರೆ ನಿಮ್ಮ ಫ್ಯಾಮಿಲಿಯ ಹೊರತಾಗಿ ಬೇರೆಯವರ ರಕ್ಷಣೆಯ ಬಗ್ಗೆ ನೀವು ಮಾಡೋದಕ್ಕೆ ಹೋಗಬಾರ್ದು. ಅವರ ಕರ್ಮಕ್ಕೆ ಕೈ ಹಾಕುವ ಕೆಲಸ ಮಾಡಬಾರ್ದು. ಇದು ಗುರುತ್ವ ಇದ್ದಾಗ ಮಾತ್ರ ಮಾಡಬಹುದು. ಹೀಗೆ ದೇವಿ ಕವಚದ ಪ್ರತಿಯೊಂದು ಶ್ಲೋಕವು ತಾಯಿಯ ಆಶೀರ್ವಾದವಾಗಿ ಸಾಧಕನ ಸುತ್ತ ಅದೃಶ್ಯ ರಕ್ಷಣಾ ವಲಯವನ್ನು ನಿರ್ಮಿಸುತ್ತೆ. ನವದುರ್ಗೆಯ ಶಕ್ತಿಗಳು, ಅಷ್ಟಮಾತೃಕೆಯ ಶಕ್ತಿಗಳು ಎಲ್ಲರೂ ಸೇರಿ ಸಾಧಕನ ಸುತ್ತ ದಿವ್ಯ ಕವಚವಾಗಿ ನಿಲ್ಲುತ್ತಾರೆ ಎಂಬುದು ಇದರ ಆಂತರಿಕ ಸಂದೇಶ.
ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.